ಕಾಂಗ್ರೆಸ್ ಅಲ್ಲಿ ಕುರ್ಚಿ ಬಿಕ್ಕಟ್ಟಿಗೆ ಬ್ರೇಕ್ಫಾಸ್ಟ್ ಮೂಲಕ ಒಂದು ಅಲ್ಪ ವಿರಾಮ ಬಿದ್ದಿದೆ ಅಂತ ಚರ್ಚೆಗಳು ನಡೀತಾ ಇದ್ರು ಕೂಡ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಅಲ್ಲಿ ಕುರ್ಚಿ ಬಿಕ್ಕಟ್ಟಿಗೆ ಇನ್ನೂ ಕೂಡ ತೆರೆ ಅನ್ನೋದು ಬಿದ್ದಿಲ್ಲ. ಸಿಎಂ ಆಪ್ತ ಸಚಿವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಲೇ ಇದ್ದಾರೆ. ತಮ್ಮ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಮನವಿಯನ್ನ ಮಾಡ್ತಲೇ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಕುರ್ಚಿ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಸತೀಶ್ ಅಂದ್ರೆ ನೇರವಾಗಿ ಡಿಕೆಶಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಅವರೇನು ಹೇಳಿಲ್ಲ. ನೀವುಂಟು, ಸಿಎಂ ಉಂಟು, ಹೈಕಮಾಂಡ್ ಉಂಟು, ಈ ತರ ಉತ್ತರವನ್ನ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಸತೀಶ್ ಬೆನ್ನಲ್ಲೇ ಎಂಬಿ ಪಾಟೀಲ್ ಜೊತೆಯಲ್ಲೂ ಚರ್ಚೆಯನ್ನ ಮಾಡಿದ್ದಾರೆ. ಕೆಐಎಡಿಬಿ ಕಟ್ಟಡ ಉದ್ಘಾಟನೆ ಬಳಿಕ ಸಮಾಲೋಚನೆಯನ್ನ ಮಾಡಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಡಿಕೆಶಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಜೊತೆನೂ ಕೂಡ ಮತ್ತೊಮ್ಮೆ ಸಿಎಂ ಕುರ್ಚಿ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇನ್ನು ಎಂಬಿಪಿ ಜೊತೆಗಿನ ಭೇಟಿ ಕೂಡ ಮಹತ್ವವನ್ನ ಪಡ್ಕೊಂಡಿದೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈಗ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರುಗಳು ಸಿಕ್ಕ ಬೆನ್ನಲ್ಲೇ ಅವ್ರ ಹತ್ರ ಪ್ರೈವೇಟ್ ಆಗಿ ಸಿಎಂ ಕುರ್ಚಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮುಂದುವರೆಸಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಆಪ್ತ ಸಚಿವರನ್ನ ಭೇಟಿಯಾಗ್ತಾ ಇದ್ದಾರೆ. ಸಿಎಂ ಕುರ್ಚಿ ವಿಷಯವಾಗಿ ತನ್ನ ಪರವಾಗಿ ಬ್ಯಾಟ್ ಬೀಸುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸತೀಶ್ ಅಂತೂ ನೇರಾನೇರವಾಗಿ ಸಿಕ್ಕಾಗೆಲ್ಲ ಡಿಕೆಶಿಗೆ ಹೇಳ್ತಿರೋದು, ನಾವಂತೂ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಬರೋದಿಲ್ಲ. ಸಿಎಂ ವಿಷಯವಾಗಿ ಅದು ನಮಗೊತ್ತಿಲ್ಲ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳು ನಾವಂತೂ ಅಲ್ಲ. ನೀವುಂಟು, ಹೈಕಮಾಂಡ್ ಉಂಟು, ಸಿದ್ದರಾಮಯ್ಯ ಉಂಟು. ಈ ವಿಷಯದಲ್ಲಿ ನಾವಂತೂ ಮಧ್ಯಪ್ರವೇಶ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ. ಇನ್ನು ನಟ ಸುದೀಪ್ ಅಕ್ಕನ ಮಗನ ರಿಸೆಪ್ಷನ್ ಅಲ್ಲಿ ಮುಖಾಮುಖಿಯಾಗಿದ್ರು ಸತೀಶ್ ಹಾಗೇನೆ ಡಿಕೆ ಶಿವಕುಮಾರ್. ಈ ಬಗ್ಗೆ ಸತೀಶ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು. ಅದು ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದ ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು. ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಸೊ ಮಾತಾಡೋ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ ಸರ್. ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲ ಕೇಳಿದಾರ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ. ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ ಪ್ರಶ್ನೆ ಬರೋದಿಲ್ಲ. ಯಾವ್ದು ಭೇಟಿ ಡಿಕೆ ಶಿವಕುಮಾರ್ ಮನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಇವರು ಅಷ್ಟೇ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಯಾರ ಪರವಾಗಿ ಬ್ಯಾಟ್ ಬೀಸ್ತಾರೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ. ಇಲ್ಲಿ ಕೆಲವೊಬ್ಬ ಸಚಿವರುಗಳಿಗೆ ಆಲ್ರೆಡಿ ಆಫರ್ಗಳನ್ನ ಡಿಕೆ ಶಿವಕುಮಾರ್ ಕೊಟ್ಟು ಈ ಸತಿ ಹೆಂಗಾದ್ರೂ ಮಾಡಿ ಸಿಎಂ ಸ್ಥಾನದಲ್ಲಿ ಕೂರುವಂತ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ತೆರೆಮರೆಯಲ್ಲೇ ಈಗ ಕಸರತ್ತು ಮುಂದುವರೆದಿದೆ. ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಧ್ಯದಲ್ಲಿ ಕುರ್ಚಿ ಪಾಲಿಟಿಕ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೋಗಿ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ದೆಹಲಿ ಭೇಟಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಬಂದಿದ್ರು. ಆ ಸಂದೇಶವನ್ನ ಇಬ್ರು ನಾಯಕರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಹೈಕಮಾಂಡ್ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಕ್ಲೋಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇವ್ರ ಮುಖೇನೂ ಕೂಡ ಸಿಎಂ ಗಾದಿಗೆ ಏರುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮುಂದುವರೆಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ. ಸಿದ್ದರಾಮಯ್ಯ ಅವರು ಅದನ್ನೇ ಹೇಳಿದ್ ಮೊನ್ನೆ, ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್ ಅಂತ ಕೇಳಿದಾಗ ಹೈಕಮಾಂಡ್ ಹೇಳದಾಗ ಅಂತ ಅಂದ್ಬಿಟ್ರು. ಅಲ್ಲಿ ಸ್ಪಷ್ಟವಾಗಿ ತಮ್ಮ ಉತ್ತರ ಏನು ಅನ್ನೋದನ್ನ ಅವ್ರು ಹೇಳ್ಬಿಟ್ಟಿದ್ರು. ಹಾಗಾಗಿ ಈಗ ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿರೋದ್ರಿಂದ ಹೈಕಮಾಂಡ್ ಯಾರ ಕಡೆಗೆ ಒಲವನ್ನ ತೋರಿಸುತ್ತೆ, ಸಿದ್ದರಾಮಯ್ಯ ಅವರನ್ನೇ ಸಿಎಂ ಆಗಿ ಮುಂದುವರಿಸುತ್ತಾ ಅಥವಾ ಡಿಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಅಥವಾ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಏನಿತ್ತು ಪಕ್ಷ ಸಂಘಟನೆ ವಿಷಯವಾಗಿ, ಆ ಪ್ರಯತ್ನಕ್ಕೆ ಒಮ್ಮೆ ಅಧಿಕಾರವನ್ನ ಕೊಟ್ಟು ನೋಡುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಬ್ರೇಕ್ಫಾಸ್ಟ್ ಮುಗೀತು, ಬಹುಶಃ
ಅಲ್ಪ ವಿರಾಮ ಬಿದ್ದಿದೆ, ಇನ್ನೂ ತೆರೆಮರೆಯಲ್ಲಿ ಕಸರತ್ತು ಮುಂದುವರೆದಿದೆ ಅನ್ನೋದಕ್ಕೆ ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಗಳು ಉದಾಹರಣೆಯಾಗಿ ನಿಲ್ತಾವೆ. ನಿನ್ನೆ ಸತೀಶ್ ಜಾರಕಿಹೊಳಿ, ಅದಾದ್ಮೇಲೆ ಎಂಬಿ ಪಾಟೀಲ್, ಆಮೇಲೆ ಪ್ರಿಯಾಂಕ್ ಖರ್ಗೆ, ಅದರಲ್ಲೂ ಸಿಎಂ ಆಪ್ತ ಸಚಿವರು ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂಬಿ ಪಾಟೀಲ್ ಏನ್ ಮಾತುಕತೆಯನ್ನ ಮಾಡಿದಾರಂತೆ ಡಿಕೆ ಶಿವಕುಮಾರ್. ಶರ್ಮಿತಾ, ಈಗಾಗಲೇ ಸಿಎಂ ಕುರ್ಚಿ ವಿಚಾರವಾಗಿ ಕದನ ವಿರಾಮ ಘೋಷಣೆ ಆದರೂ ಕೂಡ ಎಲ್ಲೊಂದು ಕಡೆ ಈಗಾಗಲೇ ಆ ಬೆಳವಣಿಗೆ ಆದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸುಮ್ಮನಿಲ್ಲ. ಯಾಕಂದ್ರೆ ಅಧಿಕಾರ ಅನ್ನುವಂಥದ್ದು ಯಾವಾಗ ಬೇಕಾದರೂ ಕೂಡ ಅದು ಕಳ್ಕೊಳ್ಬೋದು ಅಥವಾ ದೂರ ಆಗ್ಬೋದು, ಅದ್ರ ಜೊತೆಗೆ ಬೇರೆ ರೀತಿಯಂತ ಬೆಳವಣಿಗೆ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ತೆರೆಮರೆಯಲ್ಲಿ ತಮ್ಮ ಕಸರತ್ತನ್ನು ಇದೀಗ ಮುಂದುವರಿಸಿರುವಂಥದ್ದು. ನಿನ್ನೆ ದಿನ ಖಾಸಗಿ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಸಿಎಂ ಆಪ್ತ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಜೊತೆಗೆ ಪ್ರತ್ಯೇಕವಾಗಿ 40 ನಿಮಿಷಗಳ ಕಾಲ ಮಾತುಕತೆ ನಡೆಸಿರುವಂಥದ್ದು ಬಹಳ ಪ್ರಮುಖವಾಗಿ. ಈಗಾಗಲೇ ಮೊನ್ನೆ ದಿನ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ರು, ಯಾವಾಗ ಬೇಕಾದರೂ ಅಧಿಕಾರವನ್ನ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅನ್ನೋ ಮಾತನ್ನ ಸಿದ್ದರಾಮಯ್ಯ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ರು. ಅದಾದ ನಂತರವಾಗಿ ಎಲ್ಲೊಂದ್ ಕಡೆ ಸತೀಶ್ ಜಾರಕಿಹೊಳಿ ಜೊತೆ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧವಾಗಿ ಅವರು ಇರಬಹುದು, ಮತ್ತೆ ತಮಗೆ ಬೆಂಬಲವನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಡಿಕೆ ಶಿವಕುಮಾರ್ ನಿನ್ನೆ ದಿನ ಸತೀಶ್ ಜಾರಕಿಹೊಳಿನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ವಿಸ್ತೃತವಾಗಿ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಪಡೆದುಕೊಳ್ಳಿ, ಡಿಸಿಎಂ ಸ್ಥಾನವನ್ನು ಕೂಡ ಪಡೆದುಕೊಳ್ಳಿ. ಆದರೆ 2.5 ವರ್ಷ ಆದ ನಂತರವಾಗಿ ಮಾತುಕತೆ ಮಾತಿನಂತೆ ಸಿದ್ದರಾಮಯ್ಯ ಕೂಡ ನಡ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ತಾವು ನಮಗೆ ಬೆಂಬಲವನ್ನು ಕೊಡಬೇಕು, ಮತ್ತೆ ಹೈಕಮಾಂಡ್ ನಾಯಕರು ಕೂಡ ನನ್ನ ಪರವಾಗಿ ಧ್ವನಿ ಎತ್ತಂತ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ತಾವು ನನ್ನ ಪರವಾಗಿ ನಿಲ್ಲಬೇಕು ಅನ್ನೋ ಬೇಡಿಕೆಯನ್ನ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಅನ್ನೋದು. ಸತೀಶ್ ಜಾರಕಿಹೊಳಿ ಅವರು ಒಂದೇ ವಾಕ್ಯದಲ್ಲಿ ಹೇಳಿರುವಂತದ್ದು, ಎಲ್ಲ ಒಂದ್ ಕಡೆ ಅದು ಸಿಎಂ ಬಿಟ್ಟಿದ್ದು, ಹೈಕಮಾಂಡ್ ಬಿಟ್ಟಿದ್ದು, ಮತ್ತೆ ನೀವುಂಟು ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಕೈ ತೊಳ್ಕೊಂಡಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೆಡಿಬಿ ಕಾರ್ಯಕ್ರಮ ಅಂದ್ರೆ ನೂತನ ಕಚೇರಿ ಉದ್ಘಾಟನೆಗೆ ಗಾಂಧಿನಗರಕ್ಕೆ ಬಂದಿದ್ರು, ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಇಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು ಬೆಳಗ್ಗೆ ಬಂದು ಕಚೇರಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಕಚೇರಿ ಉದ್ಘಾಟನೆ ಮಾಡಿ ಹೋದ ಬಳಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಂದರು. ಅದಾದ ನಂತರವಾಗಿ ಕಚೇರಿ ಕೂಡ ಉದ್ಘಾಟನೆಗೆ ಅಲ್ಲಿ ಒಳಗಡೆ ಹೋಗಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೂ ಕೂಡ ಎಂಬಿ ಪಾಟೀಲ್ ಜೊತೆಗೂ ಕೂಡ ಮಾತುಕತೆಯನ್ನು ಇದುವರೆಗೂ ಕೂಡ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ನಿಗದಿತ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ, ಅದೆಲ್ಲವನ್ನು ಕೂಡ ಬದಿಗೊತ್ತು ಇಲ್ಲ ಒಂದ್ ಕಡೆ ಸಚಿವ ಎಂಬಿ ಪಾಟೀಲ್ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಎಂಬಿ ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಸಚಿವರು ಅಂತ ಹೇಳಬಹುದು. ಹಾಗಾಗಿನೇ ಸಚಿವ ಎಂಬಿ ಪಾಟೀಲ್ ಅವರ ಮುಖಾಂತರವಾಗಿ ಕೂಡ ಅವರ ಬೆಂಬಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿರದ ಕಸರತ್ತನ್ನ ಮಾಡ್ತಿರುವಂತದ್ದು. ಈಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಚಿವ ಎಂಬಿ ಪಾಟೀಲ್ ಜೊತೆಗೂ ಕೂಡ ಚರ್ಚೆ ಕೂಡ ಮಾಡ್ತಿದ್ದಾರೆ. ಮೊನ್ನೆ ದಿನ ತಾನೇ ಸಚಿವ ಎಂಬಿ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ, ಈಗಿರ್ತಕ್ಕಂಥ ಏನು ಬೆಳವಣಿಗೆ ಇದಿದೆ ಯಥಾವತ್ತಾಗಿ ಕೂಡ ಮುಂದುವರಿಯುತ್ತೆ. ಮತ್ತೆ ನಾಯಕತ್ವ ಬದಲಾವಣೆ ಅನ್ನೋದು ಕೇವಲವಾಗಿ ಮಾಧ್ಯಮಗಳ ಊಹೆ ಅನ್ನುವ ಮಾತನ್ನು ಕೂಡ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಹೇಳಿದ್ರು. ಹಾಗಾಗಿನೇ ಎಂಬಿ ಪಾಟೀಲ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಬಳಿಕವಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ವಿಚಾರ ಮತ್ತೆ ಮುನ್ನೆಲೆಗೆ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಇದುವರೆಗೂ ಕೂಡ ಸಿದ್ದರಾಮಯ್ಯ ಬಂದು ಅವ್ರ ಮನೆಗೆ ಭೇಟಿ ಮಾತುಕತೆ ನಡೆಸಿದ್ರು ಕೂಡ ಅವ್ರ ಮೇಲೆ ಅಷ್ಟರ ಮಟ್ಟಿಗೆ ವಿಶ್ವಾಸ ಇದ್ರೂ ಕೂಡ ನಂಬಿಕೆ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಇಲ್ಲೊಂದ್ ಕಡೆ ಆಪ್ತ ಬಣದವರನ್ನ ಕೂಡ ಇಲ್ಲೊಂದ್ ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಲ್ಲಿ ಕೂಡ ಮುಂದಾಗಿರುವಂತದ್ದು. ಇದೀಗ ಶರ್ಮಿತಾ, ಡಿಕೆ ಶಿವಕುಮಾರ್ ಈಗ ತಾನೇ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ನೋಡೋಣ ಏನ್ ಮಾತಾಡ್ತಾರೆ ಅನ್ನುವಂಥದ್ದು. ಶರ್ಮಿತಾ, ಏನಪ್ಪ ಹೇಳಿ ಸರ್. ನಿನ್ನೆ ಉಪಲೋಕಾಯುಕ್ತರು ಸರ್ಕಾರದ 63% ಅನ್ನುವಂತ ಆರೋಪವನ್ನು ಮಾಡಿದ್ರು ಸರ್. ಆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದರ ಬಗ್ಗೆ ಟೀಕೆ ಮಾಡಿದ್ದಾರೆ. ನೋಡಿ, ಅವ್ರಿಗೆ ಅಶೋಕ್, ಈಗ ನಾನು ಇಲ್ಲಿಗೆ ಬಂದಿರೋದು ನಮ್ಮ ಸರ್ಕಾರ ಎಲ್ಲ ಉದ್ಯೋಗ ಮಾಡೋರಿಗೆ ಪ್ರತ್ಯೇಕವಾದಂಥ ಗೌರವ ಕೊಡಬೇಕು, ಅವರ ಎಲ್ಲ ವ್ಯವಹಾರಗಳು ವಹಿವಾಟುಗಳಿಗೆಲ್ಲ ಒಂದು ಭಾಳ ಅಧಿಕಾರಿಗಳನ್ನ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಯಾವ ತಡಂತನೂ ಇರಬಾರ್ದು, ಸ್ಪೀಡಾಗೆ ಅವರ ಫೈಲ್ಗಳು ಮೂವ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಎಂಬಿ ಪಾಟೀಲ್ ಅವರು ಈ ಒಂದು ನೂತನವಾದಂಥ ಕಚೇರಿನ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಚೇರಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಸಂತೋಷದಿಂದ ಬಂದು ಇದನ್ನು ನಾವಿಬ್ಬರು ಬಂದು ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಸೊ ಇದು ಸ್ವಂತ ಕಟ್ಟಡ, ಮೊದಲು ಬಾಡಿಗೆ ಕಟ್ಟಡದಲ್ಲಿದ್ದರು, ಈಗ ಸ್ವಂತ ಕಟ್ಟಡವನ್ನು KDB ಅವರೇ ಮಾಡ್ಕೊಂಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಜನರಿಗೆ ಹೋಗಿ ಬರೋಕ್ಕೆಲ್ಲ ಅನುಕೂಲ ಆಗಲಿ. ವಿಧಾನಸೌಧದಲ್ಲಿ 5 ನಿಮಿಷಕ್ಕೆ ವಿಧಾನಸೌಧ ಹೋಗ್ಬೋದು, ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು, ಎಲ್ಲ ಕಡೆನೂ ಅನುಕೂಲ ಇದೆ ಅಂತೇಳಿ ಇದನ್ನು ಪ್ರಾರಂಭ ಮಾಡೋಕ್ಕೆ ಬಂದಿದ್ದೀವಿ. ನಂಬರ್ 1.
ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ, ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ರೀ ನಾನು ಸತೀಶ್ ವಿ ಆರ್ ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು ಎಂ ಬಿ ಪಾಟೀಲು 1 ಗಂಟೆ ರಾಜ್ಯದಕ್ಕೆ ಯಾವ್ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳ್ನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದು ನಿಜ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು. ಕುತೂಹಲ ಇರುತ್ತಲ್ಲ ಅಂತ. ಏನು ಕೂದಲ ಏನಿಲ್ಲ. ಪಾಲಿಟಿಕ್ಸಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ದೆಹಲಿಗೆ ಸರ್ವಪಕ್ಷ ನಿಯೋಗ ಹೋಗೋದು ದಿನಾಂಕ ಏನು ಬದಲಾಯ್ತದೆ? ಇನ್ನು ಮಾತಾಡಬೇಕು. ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಭಾಳ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ 8ನೇ ತಾರೀಕು ನಾವು ಮುಂದಕ್ಕೆ ಹಾಕಿದ್ದೀವಿ. ನಾನೇ ಚೀಫ್ ಮಿನಿಸ್ಟರ್ಗೆ ಅವ್ರ ಹತ್ರ ಕೆಲವ್ರ ಹತ್ರ ಮಿನಿಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರು. ಅವರು ಬರೆದಿದ್ರು ಕಾಗದನ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಬಿಲ್ ಇದೆ ಅವತ್ತು. ಪ್ರೈಮ್ ಮಿನಿಸ್ಟ್ರು ಇವ್ರದ್ದು